ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾವು HSRP ನಂಬರ್ ಪ್ಲೇಟ್ ನ ಹೇಗೆ ಮೊಬೈಲ್ ಥ್ರೂ ಆನ್ಲೈನ್ ನಲ್ಲಿ ಬುಕ್ ಮಾಡೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ ನ ಬ್ರೌಸರ್ ನಲ್ಲಿ www.siam.in HSRP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಹೀಗೆ ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ HSRP ರಿಜಿಸ್ಟ್ರೇಷನ್ ಅನ್ನುವಂತ ಲಿಂಕ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಫುಲ್ ನೇಮ್ ಪ್ಲಸ್ ಇಮೇಲ್ ಐಡಿ, ಸ್ಟೇಟ್, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್, ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಐ ಅಗ್ರಿ ಅನ್ನೋಂತ ಚೆಕ್ ಬಾಕ್ಸ್ ನ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಈ HSRP ನಂಬರ್ ಪ್ಲೇಟ್ ಗೂ ನಾರ್ಮಲ್ ನಂಬರ್ ಪ್ಲೇಟ್ ಗೂ ಏನ್ ಡಿಫ್ರೆನ್ಸ್ ಮತ್ತೆ ಏನಕ್ಕೆ HSRP ನಂಬರ್ ಪ್ಲೇಟ್ ನ ನಾವು ಇನ್ಸ್ಟಾಲ್ ಮಾಡಿಸ್ಬೇಕು ಅಂದ್ರೆ, ಮೊದಲನೇದಾಗಿ 2019 ಏಪ್ರಿಲ್ 1ಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ವೆಹಿಕಲ್ ತೆಗ್ದಿರ್ತಾರೋ ಅಂತವರೆಲ್ಲ HSRP ನಂಬರ್ ಪ್ಲೇಟ್ ನ ಫಿಟ್ ಮಾಡಿಸ್ಕೋಬೇಕು. 2019 ಏಪ್ರಿಲ್ ನಂತರದಲ್ಲಿ ಯಾರ್ಯಾರು ವೆಹಿಕಲ್ ತೆಗ್ದಿರ್ತಾರೋ ಅವರು ಫಿಟ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಆ ಟೈಮ್ಗೆ ಆಲ್ರೆಡಿ ಗವರ್ಮೆಂಟ್ ಶೋರೂಮ್ ಅವ್ರಿಗೆ HSRP ನಂಬರ್ ಪ್ಲೇಟ್ ನ ಇನ್ಸ್ಟಾಲ್ ಮಾಡಬೇಕು ಅಂತ ಆರ್ಡರ್ ಮಾಡಿತ್ತು. ಸೊ ಹಾಗಾಗಿ 2019 ಏಪ್ರಿಲ್ ಮುಂಚೆ ಇರೋರು ಮಾತ್ರ HSRP ನಂಬರ್ ಪ್ಲೇಟ್ ನ ಆರ್ಡರ್ ಮಾಡ್ಕೊಂಡ್ರೆ ಸಾಕು. ಈ HSRP ನಂಬರ್ ಪ್ಲೇಟ್ ಗೂ ನಾರ್ಮಲ್ ನಂಬರ್ ಪ್ಲೇಟ್ ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಈ ನಾರ್ಮಲ್ ನಂಬರ್ ಪ್ಲೇಟ್ ಅಲ್ಲಿ ನಂಬರ್ಸ್ ಸ್ಟಿಕ್ಕರ್ ರೂಪದಲ್ಲಿ ಇರುತ್ತೆ. ಬಟ್ HSRP ನಂಬರ್ ಪ್ಲೇಟ್ ಅಲ್ಲಿ ನಂಬರ್ಸ್ ನ ನಂಬರ್ ಪ್ಲೇಟ್ ಮೇಲೆ ಪ್ರೆಸ್ ಮಾಡಿರ್ತಾರೆ. ಹಾಗಾಗಿ ಸ್ವಲ್ಪ ಉಬ್ಬಿರೋ ರೀತಿ ಇರುತ್ತೆ. ಅಷ್ಟೇ ಅಲ್ಲದೆ ನಾರ್ಮಲ್ ನಂಬರ್ ಪ್ಲೇಟ್ ನ 2019ಗಿಂತ ಮುಂಚೆ ಸ್ಕ್ರೂ ಹಾಕಿ ಫಿಟ್ ಮಾಡ್ತಾ ಇದ್ರು. ಬಟ್ HSRP ನಂಬರ್ ಪ್ಲೇಟ್ ನ ರಿವಿಟ್ ಮಿಷಿನ್ ಅಲ್ಲಿ ರಿವಿಟ್ ಮಾಡ್ಬೇಕಾಗುತ್ತೆ, ಅಂದ್ರೆ ಪಿನ್ ಮಾಡ್ಬೇಕಾಗುತ್ತೆ. ಒಂದ್ಸರಿ ರಿವೀಟ್ ಮಾಡಿದ್ರೆ ಮತ್ತೆ ತೆಗೆಯೋದು ತುಂಬಾ ಕಷ್ಟ. ಅಷ್ಟೇ ಅಲ್ಲದೆ HSRP ನಂಬರ್ ಪ್ಲೇಟ್ ಅಲ್ಲಿ ಸಪರೇಟ್ ಆಗಿ ಇನ್ನೊಂದು ನಂಬರ್ ಇರುತ್ತೆ, ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ಅದು ವೆಹಿಕಲ್ ಹಿಂದೆ ಇರೋ ನಂಬರ್ ಪ್ಲೇಟ್ ಅಲ್ಲೇ ಬೇರೆ ಇರುತ್ತೆ, ಮತ್ತೆ ಮುಂದೆ ಇರೋ ನಂಬರ್ ಪ್ಲೇಟ್ ಅಲ್ಲೇ ಬೇರೆ ಇರುತ್ತೆ. ಅಷ್ಟೇ ಅಲ್ಲದೆ ಒಂದು ಅಶೋಕ ಎಂಬ್ಲೆಮ್ ಕೂಡ ಹಾಲೋಗ್ರಾಮ್ ಅಲ್ಲಿ ಇರುತ್ತೆ. ಸೊ ಇದಿಷ್ಟು ಕಾರಣಕ್ಕೋಸ್ಕರ ನೀವು ನಾರ್ಮಲ್ ನಂಬರ್ ಪ್ಲೇಟ್ ಇಂದ HSRP ನಂಬರ್ ಪ್ಲೇಟ್ ಗೆ ಶಿಫ್ಟ್ ಆಗ್ಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ, ಡಿಸ್ಟ್ರಿಕ್ಟ್ ನ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ವೆಹಿಕಲ್ ಟೈಪ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವೆಹಿಕಲ್ ಟೈಪ್ ಅಲ್ಲಿ 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, ಅಥವಾ ಕಾರ್, SUV, UV, ವ್ಯಾನ್, ಅಥವಾ ಬಸ್, ಟ್ರಕ್, ಅದರ್ ಕಮರ್ಷಿಯಲ್ ವೆಹಿಕಲ್, ಹೀಗೆ ಯಾವ್ದಕ್ಕೆ ನೀವು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ತಾ ಇದೀರೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ಆ ವೆಹಿಕಲ್ ಕಂಪನಿ ಲಿಸ್ಟ್ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ಆ ಕಂಪನಿ ಲಿಸ್ಟ್ ಅಲ್ಲಿ ನೀವು ನಿಮ್ಮ ವೆಹಿಕಲ್ ಕಂಪನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೀರೋ ಹೋಂಡಾದ ಏನಾದ್ರೂ ಹೇಳ್ಬೇಕು ಅಂತಿದ್ರೆ, ಮೊದಲು ಹೀರೋ ಹೋಂಡಾ ಅನ್ನುವಂಥದ್ದು ಒಂದೇ ಕಂಪನಿ ಆಗಿತ್ತು, ಬಟ್ ಈಗ ಅದು ಸ್ಪ್ಲಿಟ್ ಆಗಿದೆ. ಮೊದಲು ಹೀರೋ ಹೋಂಡಾ ಕಂಪನಿಯಿಂದ ಯಾವ್ದೆಲ್ಲ ವೆಹಿಕಲ್ ಬಂದಿದೋ ಅದೆಲ್ಲ ಈಗ ಹೀರೋ ಆಗಿದೆ. ಸೊ ಹೀರೋ ಹೋಂಡಾ ಅಂತ ಇರೋ ಬೈಕ್ ಗೆಲ್ಲ ನೀವು ಹೀರೋನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ನಿಮ್ಮ ವೆಹಿಕಲ್ ಕಂಪನಿನ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಅಕಸ್ಮಾತ್ HSRP ನಂಬರ್ ಪ್ಲೇಟ್ ನಿಮ್ಮ ಹತ್ರ ಇದ್ದು ಅದೇನಾದ್ರೆ ಡ್ಯಾಮೇಜ್ ಆಗಿದ್ರೆ ರೀಪ್ಲೇಸ್ಮೆಂಟ್ ಬುಕ್ಕಿಂಗ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ರೀಪ್ಲೇಸ್ ಕೂಡ ಮಾಡ್ಕೋಬಹುದು. ಕೆಳಗಡೆ ನೀವು ನಿಮ್ಮ ಆರ್ಡರ್ ನ ಟ್ರ್ಯಾಕ್ ಮಾಡಬಹುದು. ಇಲ್ಲ ಓನ್ಲಿ ಕಲರ್ ಸ್ಟಿಕ್ಕರ್ ಬೇಕಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು. ಅಕಸ್ಮಾತ್ ನಿಮಗೆ ಬುಕಿಂಗ್ ಮಾಡೋತ್ತಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಇಲ್ಲಿ ಕಾಣಿಸ್ತಾ ಇರುವಂತ ಗ್ರೀವಿಯನ್ಸ್ ರಿಡ್ರೆಸಲ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಕಾಣಿಸ್ತಾ ಇರುವಂತ ಕಾಂಟ್ಯಾಕ್ಟ್ ಅಸ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವೇ ಡೈರೆಕ್ಟ್ ಆಗಿ ಕಸ್ಟಮರ್ ಕೇರ್ ಹತ್ರ ಮಾತಾಡಿ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬಹುದು. ಬನ್ನಿ ಈಗ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅನ್ನೋಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ HSRP ನಂಬರ್ ಪ್ಲೇಟ್ ನ ಹೇಗೆ ಬುಕ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದ್ರ ಕೆಳಗಡೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡಬೇಕಾಗುತ್ತೆ. ಅದ್ರ ಕೆಳಗಡೆ ಚಾಸಿಸ್ ನಂಬರ್, ಅದ್ರ ಕೆಳಗಡೆ ಎಂಜಿನ್ ನಂಬರ್ ನ ಎಂಟರ್ ಮಾಡಿ ಇಲ್ಲಿ ಕಾಣಿಸ್ತಾ ಇರುವಂತ ಕ್ಯಾಪ್ಚರ್ ನ ಕೆಳಗಡೆ ಎಂಟರ್ ಮಾಡಿ ಕ್ಲಿಕ್ ಏರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಹೀಗೆ ಎಂಟರ್ ಮಾಡ್ತಾ ಇದ್ದಾಗ ನಿಮ್ಗೆ ಒಂದೇ ನಂಬರ್ ಎರಡೆರಡು ಸರಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಆಗ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ ಪಾಡಿಗೆ ನೀವು ನಿಮ್ಮ ಎಂಜಿನ್ ನಂಬರ್, ಚಾಸಿಸ್ ನಂಬರ್ ನ ಎಂಟರ್ ಮಾಡ್ಕೊಂಡು ಹೋಗಿ. ಅಲ್ಲಿ ಎಷ್ಟೇ ನಂಬರ್ ಡಿಸ್ಪ್ಲೇ ಆದ್ರೂ ಪರವಾಗಿಲ್ಲ, ನೀವು ನಿಮ್ಮ ಪಾಡಿಗೆ ನೀವು ಎಂಟರ್ ಮಾಡ್ಕೊಂಡು ಹೋಗಿ. ಹೀಗೆ ಎಂಟರ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ಇಂದ ನೀವು ನಿಮ್ಮ ಚಾಸಿಸ್ ನಂಬರ್ ನ ಮ್ಯಾಚ್ ಮಾಡ್ಕೊಳ್ಳಿ. ಆಗ ಲಾಸ್ಟ್ ಅಲ್ಲಿರುವಂತಹ ಆ ಒಂದು ಗ್ರೂಪ್ ನಂಬರ್ಸ್ ನಿಮ್ಮ ಚಾಸಿಸ್ ನಂಬರ್ ಗೆ ಮ್ಯಾಚ್ ಆಗುತ್ತೆ. ಅದಷ್ಟನ್ನೇ ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿರೋ ಎಲ್ಲಾ ನಂಬರ್ ನ ಬ್ಯಾಕ್ ಸ್ಪೇಸ್ ಉತ್ಕೊಂಡು ಡಿಲೀಟ್ ಮಾಡ್ತಾ ಬನ್ನಿ. ಸೊ ಇದೊಂದು ಮೊಬೈಲ್ ನಲ್ಲಿ ಆರ್ಡರ್ ಮಾಡೋದಕ್ಕೆ ಇದೊಂದು ಪ್ರಾಬ್ಲಮ್ ಇದೆ. ಬಟ್ ಅದನ್ನ ಹೇಗೆ ನಾವು ಟೈಪ್ ಮಾಡ್ಬೇಕು ಅಂತ ಗೊತ್ತಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ನೋಡಿ, ಹೀಗೆ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಎಲ್ಲಾ ನಂಬರ್ ನ ತೆಗೆದ್ರೆ ನಿಮ್ಗೆ ಕೊನೆಯಲ್ಲಿ ಇರುವಂತ ಚಾಸಿಸ್ ನಂಬರ್ ಮ್ಯಾಚ್ ಆಗಿರುತ್ತೆ. ಹಾಗೆ ಇಂಜಿನ್ ನಂಬರ್ ಕೂಡ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಓ ಮತ್ತೆ ಝೀರೋ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಓ ಅನ್ನುವಂಥದ್ದು ಫುಲ್ ರೌಂಡ್ ಶೇಪ್ ಅಲ್ಲಿ ಇದ್ರೆ
0 ಅನ್ನುವಂಥದ್ದು ಸಿಲಿಂಡರ್ ಶೇಪ್ ಅಲ್ಲಿ ಇರುತ್ತೆ. ಮತ್ತೆ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಹೀಗೆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ ಓನರ್ ನೇಮ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಕೆಳಗಡೆ ಇಮೇಲ್ ಐಡಿ, ಮೊಬೈಲ್ ನಂಬರ್ ಪ್ಲಸ್ ಬಿಲ್ಲಿಂಗ್ ಅಡ್ರೆಸ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಅದೆಲ್ಲ ಕರೆಕ್ಟ್ ಆಗಿ ಎಂಟರ್ ಮಾಡಿ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಅಕಸ್ಮಾತ್ ಸರ್ವರ್ ಪ್ರಾಬ್ಲಮ್ ಆಗಿ ಏನಾದ್ರೂ ಇದು ಅರ್ಧಕ್ಕೆ ಕಟ್ ಆಗಿ ನೀವು ಕಸ್ಟಮರ್ ಕೇರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಇದಿಷ್ಟು ಡೀಟೇಲ್ಸ್ ನ ನಿಮ್ಮ ಹತ್ರ ಕೇಳ್ತಾರೆ. ಓನರ್ ನೇಮ್ ಪ್ಲಸ್ ಇಮೇಲ್ ಐಡಿ ಪ್ಲಸ್ ಮೊಬೈಲ್ ನಂಬರ್ ನ ಕೇಳ್ತಾರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನೀವು ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ರೆ ಅವರು ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಸೊ ಹಾಗಾಗಿ ಇದಿಷ್ಟು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಹೀಗೆ ಟೈಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಎಂಟರ್ ಮಾಡಿರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ 4 ಡಿಜಿಟ್ OTP ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ 2 ಆಪ್ಷನ್ ಇರುತ್ತೆ ನಿಮ್ಗೆ. ಹೋಮ್ ಡೆಲಿವರಿ ಕೂಡ ಸೆಲೆಕ್ಟ್ ಮಾಡಬಹುದು ಅಥವಾ ಡೀಲರ್ ಅಪಾಯಿಂಟ್ಮೆಂಟ್ ಕೂಡ ಸೆಲೆಕ್ಟ್ ಮಾಡಬಹುದು. ಮೊದಲನೇದಾಗಿ ಹೋಮ್ ಡೆಲಿವರಿನ ಸೆಲೆಕ್ಟ್ ಮಾಡ್ಕೊಂಡು ಯಾವ ರೀತಿ ಬುಕ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಹೋಮ್ ಡೆಲಿವರಿ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನೀವು ನಿಮ್ಮ ಪಿನ್ ಕೋಡ್ ನ ಎಂಟರ್ ಮಾಡಬೇಕಾಗುತ್ತೆ. ಪಿನ್ ಕೋಡ್ ನ ಎಂಟರ್ ಮಾಡಿ ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿನ್ ಕೋಡ್ಗೆ ಹೋಮ್ ಡೆಲಿವರಿ ಅವೈಲೇಬಲ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಈ ರೀತಿಯ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಕರೆಂಟ್ಲಿ ಸರ್ವಿಸ್ ಇಸ್ ನಾಟ್ ಅವೈಲೇಬಲ್ ಇನ್ ದಿಸ್ ಏರಿಯಾ, ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್ ಸೊ ವೆನ್ ಸರ್ವಿಸ್ ರೆಸ್ಯೂಮ್ ಆನ್ ದಿಸ್ ಪಿನ್ ಕೋಡ್ ವಿ ಪಿಂಗ್ ಯು ಬ್ಯಾಕ್ ಅಂತ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿದ್ರೆ ಸರ್ವಿಸ್ ಅವೈಲೇಬಲ್ ಇದ್ದಾಗ ನಿಮ್ಗೆ ಒಂದು ನೋಟಿಫಿಕೇಶನ್ ಸೆಂಡ್ ಮಾಡ್ತಾರೆ. ಸೊ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಹೋಮ್ ಡೆಲಿವರಿ ಸಿಗದೇ ಇದ್ದಾಗ ನೀವು ಡೀಲರ್ ಅಪಾಯಿಂಟ್ಮೆಂಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹೀಗೆ ಡೀಲರ್ ಅಪಾಯಿಂಟ್ಮೆಂಟ್ ನ ಸೆಲೆಕ್ಟ್ ಮಾಡಿದಾಗ ನೀವು ನಿಮ್ಮ ಸ್ಟೇಟ್ ನ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಡಿಸ್ಟಿಕ್ ಅಥವಾ ಸಿಟಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಸಿಟಿ ಅಕ್ಕಪಕ್ಕ ಇರುವಂತ ನೇಮ್ ನ ಕೂಡ ಒಂದ್ಸರಿ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದೊಂದ್ಸರಿ ಒಂದೇ ಸಿಟಿದು 2-3 ನೇಮ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಅಲ್ಲಿರುವಂತ ಸಣ್ಣ ಪುಟ್ಟ ಚೇಂಜಸ್ ಇಂದ ನಿಮ್ಮ ಹತ್ತಿರದ ಡೀಲರ್ ನಿಮ್ಗೆ ಸಿಗದೆ ಇರಬಹುದು. ಸೊ ಹಾಗಾಗಿ ಅಕ್ಕಪಕ್ಕದಲ್ಲಿರುವಂತಹ ಸಿಟಿ ಡಿಸ್ಟಿಕ್ ನೇಮ್ ನ ಅಬ್ಸರ್ವ್ ಮಾಡ್ಕೊಳ್ಳಿ. ಕುಶಾಲ್ ನಗರ ಅಂತ ಸ್ಪೇಸ್ ಇರುವಂತ ಸಿಟಿನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಯಾವುದೇ ಡೀಲರ್ ಡಿಸ್ಪ್ಲೇ ಆಗಲ್ಲ. ಅದೇ ನಾವು ಕುಶಾಲ್ ನಗರ್ ಅಂತ ಇರೋ ಸ್ಪೇಸ್ ಇಲ್ಲದೆ ಇರುವಂತ ಸಿಟಿನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿರುವಂತ ಡೀಲರ್ ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ಇದನ್ನೊಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡಿ ಮಡಕೇರಿ, ಮಡಕೇರೆ, ಮಡಿಕೇರಿ ಅಂತ ಸಣ್ಣ ಪುಟ್ಟ ಚೇಂಜಸ್ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇರುವಂತ ಅಷ್ಟು ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಡೀಲರ್ ಇದ್ದಾರೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹೀಗೆ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಿಮ್ಮ ಆ ಸಿಟಿಲಿ ಇರುವಂತ ಡೀಲರ್ದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನಿಮ್ಮ ಪ್ರೈಸ್ ಗೆ ಮತ್ತೆ ಡೇಟ್ ಗೆ ಸೆಟ್ ಆಗುವಂತ ಡೀಲರ್ ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೇಟ್ ಮತ್ತೆ ಟೈಮ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ್ದು ಫಸ್ಟ್ ಡೇಟ್ ಇರುತ್ತೋ ಅದನ್ನ ಬಿಟ್ಟು ಅದ್ರ ನೆಕ್ಸ್ಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಫಸ್ಟ್ ಡೇಟ್ ನ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ನೆಕ್ಸ್ಟ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ನಿಮ್ಮ ಟೈಮ್ ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಹೀಗೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಅದನ್ನೆಲ್ಲ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ನೀವು OTP ಕೊಟ್ಟಿರೋಂತ ನಂಬರೇ ನಿಮ್ದಾಗಿದ್ರೆ ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ನಂಬರ್ ಅಂತ ಇರುವಂತ ಚೆಕ್ ಬಾಕ್ಸ್ ನ ಟಿಕ್ ಮಾಡಿದ್ರೆ ಅದೇ ನಂಬರ್ ಡಿಸ್ಪ್ಲೇ ಆಗುತ್ತೆ. ಅಕಸ್ಮಾತ್ ನಂಬರ್ ನ ಚೇಂಜ್ ಮಾಡ್ಬೇಕು ಅಂತಿದ್ರೆ ಇಲ್ಲಿ ಹೊಸ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ನಿಮ್ಗೆ ಫಾಸ್ಟ್ ಟ್ಯಾಗ್ ಮತ್ತೆ ಪಾರ್ಕಿಂಗ್ ಸ್ಟಿಕ್ಕರ್ ಏನಾರ ಅವಶ್ಯಕತೆ ಇದ್ರೆ ಅಲ್ಲಿ ಕಾಣಿಸ್ತಿರೋಂತ ಚೆಕ್ ಬಾಕ್ಸ್ ನ ಟಿಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋಬಹುದು. ಬೇಡ ಅಂದ್ರೆ ಕೆಳಗಡೆ ಕಾಣಿಸ್ತಿರೋಂತ ಐ ಅಗ್ರಿ ಅನ್ನುವಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪೇ ಆನ್ಲೈನ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಇಲ್ಲ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್ ಇಂದ ಈ ರೀತಿ ಯಾವುದೇ ಆಪ್ಷನ್ ಮೂಲಕ ನೀವು ಪೇ ಮಾಡಬಹುದು. ಇಲ್ಲಿ ಗೂಗಲ್ ಪೇ ಇಂದ ಹೇಗೆ ಪೇ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಗೂಗಲ್ ಪೇ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಐಡಿ ನ ಎಂಟರ್ ಮಾಡಿದ್ರೆ ನಿಮ್ಮ ಗೂಗಲ್ ಪೇಗೆ ಒಂದು ನೋಟಿಫಿಕೇಶನ್ ಹೋಗಿರುತ್ತೆ. ಅಲ್ಲಿ ನೀವು ಪೇ ಮಾಡಿದ್ರೆ ಇಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬಂತು ನಿಮ್ಮ ರೆಸಿಪ್ಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಹೀಗೆ ಇಲ್ಲಿ ಮುಂದೆ ಡಿಸ್ಪ್ಲೇ ಆಗುವಂತ ಸ್ಕ್ರೀನ್ ಮೇಲೆ ಪ್ರಿಂಟ್ ರೆಸಿಪ್ಟ್ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ರೆಸಿಪ್ಟ್ ನ ಪ್ರಿಂಟ್ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ಇಲ್ಲಿ ಕಾಣಿಸ್ತಾ ಇರುವಂತ ಆರ್ಡರ್ ಐಡಿ ಅನ್ನುವಂಥದ್ದು ಒಂದು ನೋಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅಕಸ್ಮಾತ್ ನೀವು ಪ್ರಿಂಟ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಹೊತ್ತಿಗೆ ಸರ್ವರ್ ಪ್ರಾಬ್ಲಮ್ ಏನಾದ್ರೂ ಆಗಿ ಅರ್ಧಕ್ಕೆ ಕಟ್ ಆದ್ರೂ ಈ ಆರ್ಡರ್ ಐಡಿನ ನೀವು ಮತ್ತೆ ಟೈಪ್ ಮಾಡಿ ನಿಮ್ಮ ರೆಸಿಪ್ಟ್ ನ ರೀಪ್ರಿಂಟ್ ಮಾಡ್ಕೋಬಹುದು. ಸೊ ಹಾಗಾಗಿ ಅದನ್ನು ನೋಟ್ ಮಾಡ್ಕೊಂಡು ಆಮೇಲೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೆಸಿಪ್ಟ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ ಹೀಗೆ ಶೇರ್ ಕೂಡ ಮಾಡ್ಕೋಬಹುದು. ಅಕಸ್ಮಾತ್ ರಿಸಿಪ್ಟ್ ಕರೆಕ್ಟ್ ಆಗಿ ಪ್ರಿಂಟ್ ಆಗದೆ ಇದ್ರೆ ಮತ್ತೆ ರೀಪ್ರಿಂಟ್ ಮಾಡ್ಲಿಕ್ಕೆ ನೀವು SSRP ರಿಜಿಸ್ಟ್ರೇಷನ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ವೆಹಿಕಲ್ ಟೈಪ್ ನ ಸೆಲೆಕ್ಟ್ ಮಾಡ್ಕೊಂಡು ಅದೇ ಕಂಪ್ನಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಕಾಣಿಸ್ತಾ ಇರುವಂತ ರೀಪ್ರಿಂಟ್ ರಿಸಿಪ್ಟ್ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆರ್ಡರ್ ಐಡಿ ನ ಟೈಪ್ ಮಾಡಿ ಕ್ಯಾಪ್ಚನ್ ಎಂಟರ್ ಮಾಡಿ ಡೌನ್ಲೋಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ರಿಸಿಪ್ಟ್ ಮತ್ತೆ ಡೌನ್ಲೋಡ್ ಆಗುತ್ತೆ. ಹೀಗೆ ಈ ರಿಸಿಪ್ಟ್ ಜೊತೆಗೆ ನೀವು ನಿಮ್ಮ RC ನ ತಗೊಂಡು ಹೋಗೋದ್ರ ಮೂಲಕ ನಿಮ್ಮ HSRP ನಂಬರ್ ಪ್ಲೇಟ್ ನ ನೀವು ಫಿಟ್ ಮಾಡಿಸ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ.
ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ನಿಮ್ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.